ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಬಿದಿರು ಕಳೆಯಲ್ಲಿ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿಗೆ, ದೋಸೆಗೆ, ಜೊತೆಗೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಗುಡ್ ಫಾರ್ ಹೆಲ್ತ್, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬಿದಿರು ಕಳೆಲೆ ಅದರಲ್ಲಿ ಕ್ಯಾಲ್ಸಿಯಮ್, ಮಿನರಲ್ ಮತ್ತು ಫೈಬರೆಲ್ಲ ಇರೋದಕ್ಕೆ ಬಹಳ ಒಳ್ಳೆಯದು. ಇದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ಭಾಳ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ. ನೋಡಿ, ಇದು ಪ್ಯಾಕಲ್ಲಿ ಬರುವಂಥದ್ದು, ಕ್ಲೀನ್ ಬರೋದು. ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು. ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ, ಆಯಿತಾ. ಅದಾದಮೇಲೆ ಅದನ್ನ ಚೆಂದ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಬೇಕು. ಇದು ಎಕ್ಸಸ್ ಆಫ್ ಹೀಟು ಕೂಡ, ಹಾಗಾಗಿ ಇದು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಳಿ. ಕುಕ್ಕರ್ಗೆ ಹಾಕ್ಬಿಟ್ಟು ಉಪ್ಪು ಹಾಕಿ, ಅದು ಟೇಸ್ಟು ಹಿಡಿಬೇಕಿಲ್ಲ ಅಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ವಿಷಿಲು ಬೇಯಿಸಿ. ಇದನ್ನು ಅರಿಶಿನ, ಒಂದು ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನೀರು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಿಲ್ ಬರಲಿ ಸಾಕು. ಯಾಕಂದರೆ ಸಣ್ಣದಾಗಿ ಹೆಚ್ಚಿರ್ತೀವಿ, ಭಾಳ ಎಳೆಯದಾಗಿದೆ ಇದು. ಈಗ ವಿಷಿಲ್ ಬಂದಿದೆ, ಬೆಂದಿದೆ ನೋಡಿ, ಈ ಕಲರ್ ಇರುತ್ತೆ. ಈಗ ಈ ನೀರನ್ನೆಲ್ಲ ಉಪಯೋಗಿಸ್ಬಾರ್ದು. ಇದನ್ನು ತೂತು ಪಾತ್ರೆಗೆ ಹಾಕಿ ನೀರೆಲ್ಲ ಹೋದ ಮೇಲೆ ಅದು ಉದ್ರಾಗಿರುತ್ತಲ್ಲ, ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ, ಆಯಿತಾ. ಇದಕ್ಕೆ ಕಾಂಬಿನೇಷನ್ ಏನು ಅಂದರೆ ಹೆಸ್ರು ಕಾಳು. ಇದು ಹೀಟು, ಅದು ತಂಪು. ಸೊ ಎರಡೂ ಹಾಕಿದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತೆ ಕುಕ್ಕರಲ್ಲಿ ಹೆಸ್ರು ಕಾಳು ಹಾಕ್ಕೊಳ್ಳಿ. ಅದನ್ನು ಹಿಂದಿನ ದಿನ ಕಾಳನ್ನ ನೆನೆಸಿರಬೇಕು, ಆಗ ಬೇಗ ಬೇಯುತ್ತೆ. ಈಗ ಈ ಬೆಂದಂಥ ಬಿದಿರು ಕಳೆನೂ ಇದ್ರ ಜೊತೆಗೆ ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ನೀರು ಬೇಡ, ನಮಗೆ ಚೆಲ್ಲಬಾರ್ದು. ಅದು ಕಾಳೆಲ್ಲ ಬೆಂದಿರೋದಲ್ವ, ಚೆಲ್ಲಬಾರ್ದು. ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಿಲ್ ತೆಗೀರಿ. ನೋಡಿ, ಹೆಸ್ರು ಕಾಳೆಲ್ಲ ಹಿಂಗೆ ಬೆಂದಿರುತ್ತೆ. ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನಮಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಆನಿಯನ್ ತೊಗೊಂಡಿದ್ದೀನಿ, ಈರುಳ್ಳಿ. ಅದನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಮತ್ತು ಅದು ಸ್ವಲ್ಪ ಬಾಡಿ ಬರೋ ಟೈಮಲ್ಲಿ ಮಾಂಸ ಸಾರಿನ ಪುಡಿ, ಅದು ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ಪೌಡ್ರದು ಒಂದು ಮಸಾಲೆ ಪೌಡ್ರ್ ಥರ ಇರುತ್ತೆ, ಅದು ಹಾಕ್ಕೊಳ್ಬೋದು. ಇಲ್ಲ ನೀವು ಬೇಕಾದರೆ ಅದಿಲ್ಲದೆ ಇರೋರು ಸಾರಿನ ಪುಡಿನೂ ಹಾಕ್ಬೋದು. ಬೇಳೆ ಸಾರಿನ ಪುಡಿ ಇದೆಯಲ್ಲ, ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ನೋಡಿ ಹಾಕ್ಕೊಳ್ಳಿ. ಅದು ಹಾಕ್ಬಿಟ್ಟು ಅದೆಲ್ಲ ಚೆಂದ ಮಿಕ್ಸ್ ಮಾಡಿ ತೆಂಗಿನ ತುರಿನೂ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಅದೊಂದು ರೀತಿ ಡ್ರೈ ಪಲ್ಯ ಥರ ಇರೋಲ್ಲ, ಗೊಜ್ಜು ಥರ ಲೂಸಾಗೂ ಇರೋಲ್ಲ, ಆ ಥರ ಇರುತ್ತೆ. ಇದನ್ನ ಚೆಂದ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಚಪಾತಿ ಜೊತೆಗೆ, ದೋಸೆ ಜೊತೆಗೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ ಇರುತ್ತೆ. ಪೌಡ್ರು 2 ಆಪ್ಷನ್ ಕೊಟ್ಟಿದ್ದೀನಿ. ಒಂದರೆ ಸಾರಿನ ಪೌಡ್ರ್ ಹಾಕಿ, ಇಲ್ಲ ಮಾಂಸ ಸಾರಿನ ಪೌಡ್ರ್ ಹಾಕಿ. ಎರಡೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.